ಇಲ್ಲ ಅಲ್ವಾ? ನಿಮ್ಮಪ್ಪನ್ನ ಕಿಡ್ನಾಪ್ ಮಾಡಿಸಿದ್ದೆ ನಾನು. ನನ್ನ ಹತ್ರನೇ ಇದ್ದಾರೆ. ಎಲ್ಲೆಲ್ಲೋ ಹುಡುಕಿದ್ರಿ, ಅಮೆರಿಕ ಹೋಗ್ಬಿಟ್ರ ಅಂತ ಕೂಡ ಅನ್ಕೊಂಡ್ರಿ. ಆದ್ರೆ ಎಲ್ಲೂ ಹೋಗೇ ಇಲ್ಲ. ಕ್ಷೇಮವಾಗಿ ನನ್ನ ಹತ್ರನೇ ಇದ್ದಾರೆ. ಇವಾಗ ನನ್ ಬಗ್ಗೆ ನಿಜ ಹೇಳ್ದೆ ಅಂತ ಅನ್ಕೋ. ಇವತ್ತಿನವರೆಗೂ ಕಣ್ಣಿಗೆ ಬೀಳ್ದೆ ಇರೋ ಆ ಮನುಷ್ಯ ಇನ್ಯಾವತ್ತು ಕಣ್ಣಿಗೆ ಬೀಳ್ದೆ ಇರೋ ಜಾಗಕ್ಕೆ ಹೋಗ್ಬಿಡ್ತಾರೆ. ಈಗ್ಲೂ ಕೂಡ ನನ್ ಬಗ್ಗೆ ದೊಡ್ಡಪ್ಪನ ಹತ್ರ ಹೇಳ್ಬೇಕು ಅಂತ ಅನ್ಕೋತಾ ಇದ್ಯಾ? ಏನು, ನನ್ನ ಲಾಕ್ ಮಾಡೋದಕ್ಕೆ ಕಾಣಿಸ್ತಾ ಇರೋ ನಮ್ಮಪ್ಪನ್ನ ಅಡ್ಡ ಇಟ್ಕೋತಾ ಇದ್ಯಾ? ಅದ್ಯಾ, ಏನು ಇಷ್ಟೆಲ್ಲ ಹೇಳಿದ್ರು ನಂಬಿಕೆ ಬರ್ಲಿಲ್ವಾ? ಸರಿ, ನೀನೇ ನೋಡು. ಅಪ್ಪ 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 ಚಾರು. ನಿಮ್ಮಪ್ಪನಿಗೆ ಆಕ್ಸಿಡೆಂಟ್ ಆಗಿ ಐಸಿಯುಲಿ ಕೋಮಾಲಿದ್ದಾರೆ. ಡಾಕ್ಟರ್ ಹೇಳಿದ್ರು ಗೊತ್ತಾ, ಕೋಮಾಯಿಂದ ಆಚೆಗೆ ಬರ್ಲೂಬಹುದು, ಇಲ್ಲ ಹಾಗೇನೆ ಮಲಗ್ದಲೇನೆ ಹೋಗ್ಬಿಡ್ಬಹುದು ಅಂತ ಅಂದ್ರು. ಚಾರು, ನಾನು ನಮ್ಮಪ್ಪ ನೋಡ್ಬೇಕು. ಇರು ಇರು, ಆರ್ ಹೋಗೋ ದೀಪ ಅಂತ ನನಗೆ ಗೊತ್ತಿದೆ ಆದ್ಯಾ. ಆದ್ರೆ ನನ್ನ ಉಪಯೋಗಕ್ಕೆ ಬರುತ್ತಲ್ಲ ಅಂತ ಬಚ್ಚಿಟ್ಟಿದ್ದೀನಿ. ಇಲ್ಲೋಡು, ಈ ಕೆಲ್ಸಕ್ ಬರ್ತಾ ಇದೆ. ನಮ್ಮಪ್ಪ ಎಲ್ಲಿದ್ದಾರೆ? ನಾನು ತಕ್ಷಣ ನಮ್ಮಪ್ಪನ ನೋಡ್ಬೇಕು. ಪ್ಲೀಸ್ ಚಾರು, ಪ್ಲೀಸ್ ನಮ್ಮಪ್ಪನ ತೋರ್ಸು. ಹಾ, ಅದು ಗೊತ್ತಾದ್ರೆ ನೀನು ನನ್ ಮಾತೆ ಕೇಳಲ್ವಲ್ಲ. ಇಲ್ಲಿ ನೀನು ನನ್ ಮಾತ್ ಕೇಳಿದ್ರೆ ಅಲ್ಲಿ ನಿಮ್ಮಪ್ಪ ಸೇಫ್. ರಾಜಲಕ್ಷ್ಮಿ, ಇಲ್ಲೇನ್ ಮಾಡ್ತಿದ್ಯಾ? ಕೇಳ್ತಿರೋದು ನಿನ್ನನ್ನೇ. ನನ್ನ ಬಗ್ಗೆ ನಿನಗೆ ಯಾಕೆ? ಕಾಲೇಜಿಂದ ಹೊರಗಡೆ ಕಳ್ಸಿದಾರಲ್ವಾ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಕೇಳಿದ್ದು ಉತ್ತರ ಕೊಡು ನೀನು. ಆ ಅವಶ್ಯಕತೆ ನನಗಿಲ್ಲ. ಎಲ್ರು ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನೀನೇನ್ ಮಾಡ್ತಿದ್ಯಾ? ನನ್ನ ಬಗ್ಗೆ ಕೇಳೋದಕ್ಕೆ ನೀನ್ ಯಾರು? ನಿನಗೆ ಆಟ ಕಲ್ಸಿದ್ದು ನಾನೇ, ಅದಕ್ಕೆ ಕೇಳೋ ಹಕ್ಕು ನನಗಿದೆ. ಬೇಡ ಅನ್ನಿಸ್ತು, ಅದಕ್ಕೆ ಬಿಟ್ಟೆ. ತಪ್ಪು ರಾಜಲಕ್ಷ್ಮಿ.
ಇಷ್ಟಪಟ್ಟು ಕಲ್ತಿರೋ ಆಟನ ಬಿಡಬಾರ್ದು, ಕರೆಕ್ಟ್ ಅಲ್ಲ. ಆಟದಲ್ಲಿ ಒಂದು ಸ್ಥಾನಕ್ಕೆ ಬಂದ್ಮೇಲೆ ಬಿಡೋದು ಅದು ಆಟಕ್ಕೆ ಅವಮಾನ ಮಾಡ್ದ ಹಾಗೆ. ಎಲ್ರಿಗೂ ಆಡಕ್ಕಾಗಲ್ಲ, ನೀನ್ ಆಡಬಲ್ಲೆ. ಆಟನೇ ಬೇಡ ಅಂತ ಅಂದ್ಕೊಳ್ಳೋದು ಏನು? ಓಹೋ, ಒಳ್ಳೇದು ಕೆಟ್ಟದ್ರ ಬಗ್ಗೆ ನೀವೇ ಮಾತಾಡ್ಬೇಕು, ನೀವೇ ನೀತಿ ಹೇಳ್ಬೇಕು, ನಾವ್ ಕೇಳ್ಬೇಕಲ್ವಾ? ನೋಡು ರಾಜಲಕ್ಷ್ಮಿ, ಒಬ್ಬರ ಮೇಲಿನ ಕೋಪನ ನಮ್ ಕೆರಿಯರ್ ಮೇಲೆ ತೋರಿಸಬಾರ್ದು. ಇವತ್ ನೀನು ಜಿಲ್ಲಾ ಮಟ್ಟದಲ್ಲಿ ಆಡೋ ಅಂತ ಪ್ಲೇಯರ್. ಬಂದಿರೋ ಆಟನ ಬಿಟ್ಟು ನಿನ್ ಫ್ಯೂಚರ್ನ ಹಾಳು ಮಾಡ್ಕೋಬಾರ್ದು. ಹೋಗು, ತಗೋ, ಹೋಗಿ ಪ್ರಾಕ್ಟೀಸ್ ಮಾಡು. ರಾಜಲಕ್ಷ್ಮಿ, ರಾಜಲಕ್ಷ್ಮಿ, ನೀನು ಒಳ್ಳೆ ಪ್ಲೇಯರ್, ನಿನಗೆ ಒಳ್ಳೆ ಫ್ಯೂಚರ್ ಇದೆ. ಅದಕ್ಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ, ದಯವಿಟ್ಟು ಆಟನ ಬಿಡಬೇಡ. ನಾನ್ ಆಡಲ್ಲ. ನೀನ್ ನನಗೆ ಏನ್ ಹೇಳಿದ್ರು ಸಹಿಸ್ಕೋತೀನಿ ಅಂತ ಆಟನ ಬಿಡ್ತೀನಿ ಅಂದ್ರೆ ಕೂಡ ಸುಮ್ನಿರ್ತೀನಿ ಅಂತ ಅನ್ಕೋಬೇಡ. ನೀನ್ ಆಡ್ಬೇಕು, ಒಳ್ಳೆ ಹೆಸರು ತಂದ್ಕೋಬೇಕು. ಬಿಸಾಕೋದಕ್ಕೆ ಇದೇನ್ ಕೋಲಲ್ಲ. ಇಷ್ಟಪಟ್ಟು ಹಿಡ್ಕೊಂಡ್ರೆ ಪ್ರಪಂಚ ನಿನ್ನ ಗುರ್ಸು ಹಾಗೆ ಮಾಡುತ್ತೆ, ಒಂದು ದೇಶ ಗರ್ವ ಪಡೋ ಹಾಗೆ ಮಾಡುತ್ತೆ. ತಗೊಂಡೋಗಿ ಪ್ರಾಕ್ಟೀಸ್ ಮಾಡು.